ಸರ್ 4-5 ತಿಂಗಳಾದರೂ ಮಷಿನ್ ಎಕ್ಸ್ರೇ ಮಷಿನ್ ಬಂದಾಗಿದೆ. ಇಲ್ಲಿ ಅಂತ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಅಂತ ಇಲ್ಲ, ಮಷೀನ್ ಇದು ಹೇಳಿದ್ದಾರೆ, ನಾವು ಹೇಳಿದ್ದೀವಿ ಅವ್ರಿಗೆ 1 ವಾರದಲ್ಲಿ ಸರಿ ಮಾಡ್ತಾರೆ. ಅದು ನೋಡಿರಿ 1 ವಾರದಲ್ಲಿ 4-5 ತಿಂಗಳು ಇಷ್ಟು ದಿನ ಏನು ಮಾಡಿದ್ರು ಅಲ್ಲ, ನಾನು ಹೇಳಿದ್ದೀನಿ, ಈಗ ನಾವು ಸರಿ ಮಾಡೋಕ್ಕೆ ಹೇಳಿದ್ದೀನಿ. ಇಷ್ಟು ದಿನ ಏನು ಮಾಡಿದ್ದಾರೆ ಅದು ನಮಗೆ ಇವತ್ತು ಗೊತ್ತಾಯಿತು. ಹಾಂ, ನೀವೇನೋ ನಮಗೆ ಇಂಟ್ರೋಗೇಟ್ ಮಾಡ್ತಾ ಇದ್ದೀರಾ ನೀವು ಏನು? ಅಲ್ಲ, ಇವತ್ತು ನಮಗೆ ಗೊತ್ತಾಯಿತು, ನಾವು ಹೇಳಿದ್ದೀವಿ. ಈಗ 4 ತಿಂಗಳ ಏನು ಮಾಡಿದ್ದಾರೆ ಅದು ನೀವು 4 ತಿಂಗಳ ಹಿಂದೆ ಯಾರು ಇದ್ರು ಅವ್ರಿಗೆ ಹೋಗಿ ಕೇಳಿ. ನಾನು ಚಾರ್ಜ್ ತೊಗೊಂಡಿದ ನಂತರ ಮೊದಲಿನ ಸರ್ತಿ ಈಜಿಪ್ಟ್ ಪ್ರಿಸನ್ಸ್ ನಾನು ಬಂದಿದ್ದೇನೆ. ಮತ್ತು ಹಿಂಗಲ್ಗಾ ಜೈಲ್ ಭಾಳ ಹಳೆ ಜೈಲಿದೆ ಮತ್ತು ಬಹಳ ನಮ್ಮ ರಾಜ್ಯದಲ್ಲಿ ಪರಪ್ಪನಗರ ನಂತರ ನಮಗೆ ಅನ್ನಿಸ್ದೆ ಭಾಳ ಇಂಪಾರ್ಟೆಂಟ್ ಜೈಲ್ ನಮಗೆ ಇದೆ. ಭಾಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆರೋಪಿಗಳು ಇಲ್ಲಿ ಜೈಲಿನಲ್ಲಿ ಇದ್ದಾರೆ. ಬ್ಯಾಂಗ್ಳೂರಿಂದ ಕೂಡ ಇದ್ದಾರೆ, ಕೋಸ್ಟಲಿಂದ ಇದ್ದಾರೆ, ಬೇರೆ ಕಡೆಯಿಂದ ಇದ್ದಾರೆ. ಮತ್ತು ಹಳೆ ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಇದೆ. ಹೊರಗಡೆಯಿಂದ ಈ ಕಾಂಟ್ರಾಬ್ಯಾಂಡ್ ಐಟಮ್, ಈ ಗಾಂಜಾ ಆಗಲಿ, ಸಿಗರೇಟ್ ಆಗಲಿ, ಮೊಬೈಲ್ ಫೋನ್ ಆಗಲಿ, ಅದು ಎಸೆಯೋದು ಎಲ್ಲ ಮಾಡ್ತಾರೆ. ಯಾಕೆಂದರೆ ಇದು ರೋಡ್ಗಳು ಏನಿದೆ ಹೊರಗಡೆಯಿಂದ ಇದು ಜಸ್ಟ್ ಈ ಬೌಂಡ್ರಿ ವಾಲ್ ಹೊರಗಡೆನೇ ಇದು ಹೋಗ್ತಾ ಇದೆ. ಸೊ ನಾವು ಎಂಟಿ ಥ್ರೋಯಿಂಗ್ ನೆಟ್ ಹಾಕಲಿಕ್ಕೆ ನಾವು ಅವರಿಗೆಲ್ಲ ಹೇಳಿದ್ದೀವಿ, ಆದಷ್ಟು ಬೇಗನೆ ಅವರು ಹಾಕಿಸ್ಬೇಕು. ಮತ್ತು ಲೋಕಲ್ ಪೊಲೀಸ್ಗೆ ನಾವು ಇಲ್ಲಿ ಸ್ವಲ್ಪ ನಾವು ಬ್ಯಾರಿಕೇಡ್ ಹಾಕ್ಕೊಂಡಪ್ಪ ಯಾವ ರೀತಿ ಈ ಮೋಟರ್ ಸೈಕಲ್ ಮೇಲೆ ಹೋಗಿ ಮತ್ತು ಜನ ಇಲ್ಲ ಓಡಾಡ್ತಾರೆ, ಅದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಏನೇನು ನಾವು ಮಾಡ್ಬೋದು. ಅದು ಮಕ್ಕಳಿಗೆ ಓದೋಕ್ಕಾಗ್ತಾ ಇಲ್ಲ, ನೋಡ್ಬೇಕು. ಈಗ ಜೈಲ್ ಇಲ್ಲಿ ಇದ್ದ ಕಾರಣ ಈಗ ನಾವು ಜೈಲ್ ಶಿಫ್ಟ್ ಮಾಡೋದು ಅದೇ ಒಂದು ಪರಿಹಾರ ಇದೆ. ಯಾಕೆಂದರೆ ನಾವು ಇಷ್ಟೇ ಸರ್ ಉದ್ದೇಶ ನಾವು ಹೊರಗಡೆ ಎಲ್ಲ ಬರ್ತಾ ಇದೆ, ಒಳಗಡೆ ಇದ್ದವ್ರಿಗೆ ಹೆಂಗೆ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅನ್ನೋದಷ್ಟೇ. ಅಲ್ಲ, ನಾನು ಹೇಳ್ತಾ ಇದ್ದಕ್ಕೆ ಇಲ್ಲಿ ಕೂಡ ಬರ್ತಾ ಇದೆ. ಒಳಗಡೆ ಅದು ಇಲ್ಲೇ ಟವರ್ ಇದೆ, BTS ಟವರ್ ಇದೆ, ಕಾಣ್ತಾ ಇದೆ. ಇಲ್ಲೇ ನೋಡಿ, ಅಲ್ಲೇ ಕಾಣ್ತಾ ಇದೆ, ಅಲ್ಲೇ ಟವರ್ ಇದೆ. ಅಲ್ಲಿ ಟವರ್ ಇದ್ದ ಕಾರಣ ಅಲ್ಲಿ ಬರ್ತಾ ಇದೆ. ಸೊ ನಾವು ನಾವು ನಿಲ್ಲಿಸ್ಲಿಕ್ಕೆ ಅದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಅವರು ಭಾಳ ದಿವಸ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಅವ್ರಿಗೆ ಹೇಳಿದ್ವಿ, ನಾವು ನೋಡೋಣ ಅವರು ಯಾವ ರೀತಿ ಮಾಡ್ತಾರೆ. ಇನ್ನೊಂದು ಸರಿ KSI